HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಹಾಸನ. ಕೌಶಲ್ಯ ಕರ್ನಾಟಕ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಯುವಕರ ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗಾವಕಾಶಗಳಿಗೆ ಮತ್ತಷ್ಟು ಉತ್ತೇಜನವನ್ನ ನೀಡುವ ನಿಟ್ಟಿನಲ್ಲಿ ಇಂದು ವಿಶ್ವ ಯುವ ಕೌಶಲ್ಯ ದಿನಾಚರಣೆಯನ್ನ ಆಚರಿಸಲಾಗಿದೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿ ಯುವ ಜನತೆಯ ಕೌಶಲ್ಯ ಅಭಿವೃದ್ಧಿಯ ಮಹತ್ವದ ಕುರಿತು ಮಾತನಾಡಿದ್ದಾರೆ. ಪ್ರಮುಖವಾಗಿ ಯುವಕರಿಗೆ ಉತ್ತಮ ತರಬೇತಿ, ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯ ಹಾಗೂ ಉದ್ಯಮಶೀಲತೆಗೆ ಅವಕಾಶವನ್ನ ಕಲ್ಪಿಸುವ ಮೂಲಕ ಕರ್ನಾಟಕವನ್ನ ಕೌಶಲ್ಯಯುತ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಪಕ್ಷದ ಸಭೆ ನಡೆದಿದ್ದು, ನಗರದ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಜೆಡಿಎಲ್ಪಿ ನಾಯಕರ ಸಭೆ ನಡೆದಿದೆ. ಜೆಡಿಎಸ್ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಶಾಸಕ ಎಚ್.ಡಿ. ರೇವಣ್ಣ ಸೇರಿದಂತೆ ಜೆಡಿಎಸ್ನ ಹಲವು ಶಾಸಕರುಗಳು ಭಾಗಿಯಾಗಿದ್ದರು. ವಿಶೇಷವಾಗಿ ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿ ಹಾಗೂ ನೈಸ್ ಯೋಜನೆ ಹಾಗೂ ಬಿಡದಿ ಹೋರಾಟಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳು ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಒಟ್ಟಾರೆ ಮುಂಬರುವ ಅಧಿವೇಶನಕ್ಕೆ ಜೆಡಿಎಸ್ ಪಕ್ಷದ ಸಿದ್ಧತೆ ಹಾಗೂ ಸದನದಲ್ಲಿ ಪ್ರಸ್ತಾಪಿಸಬೇಕಾದ ಪ್ರಮುಖ ಜನರ ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ಕೆಪಿಎಸ್ಸಿ ಇಡಿ ದಾಳಿ ಸ್ವಾಗತಾರ್ಹ ಎಂದು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಕೆಪಿಎಸ್ಸಿಯಲ್ಲಿ ಅಧಿಕಾರ ದುರುಪಯೋಗ ಹಾಗೂ ಭ್ರಷ್ಟಾಚಾರ ನಡೆದಿದೆ. ತಮಗೆ ಬೇಕಾದವರಿಗೆ ನೇಮಕಾತಿ ನೀಡಲಾಗಿದೆ. ಇದೀಗ ಇಡಿ ದಾಳಿ ನಡೆದಿರುವುದು ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆಯಾಗಬೇಕು, ಅಕ್ರಮದ ಹಿಂದೆ ಇರುವ ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು, ತನಿಖೆ ಪಾರದರ್ಶಕವಾಗಿ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಹಗರಣವನ್ನ ಅಂದಿನ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದರು. ಈಗ ಮತ್ತೆ ಸಚಿವರನ್ನಾಗಿ ಮಾಡಿರುವುದು ಯಾವ ನೈತಿಕತೆ ಎಂದು ಪ್ರಶ್ನಿಸಿದ್ದಾರೆ. ಬಹಳ ಮುಖ್ಯವಾಗಿ ಏನೊಂದು ಕೆಪಿಎಸ್ಸಿ ಹಗರಣಗಳು ಸತತವಾಗಿ ಯಾವೊಂದು ಸಂಸ್ಥೆಯಿಂದ ಒಂದು ಯುವಕರಿಗೆ ಮತ್ತು ನಾಡಿಗೆ ಒಂದು ಭರವಸೆ ಸಿಗಬೇಕಾಗಿದೆಯೋ ಆ ಸಂಸ್ಥೆಯಿಂದ ಆ ಸಂಸ್ಥೆ ಮುಖ್ಯಸ್ಥರು ಅಲ್ಲಿ ಏನೊಂದು ಸದಸ್ಯರಾಗಿ ನೇಮಕ ಆಗಿರುವಂಥ ವ್ಯಕ್ತಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳ ಭಾಳಷ್ಟು ಅಧಿಕಾರ ದುರುಪಯೋಗ ಮಾಡಿಕೊಂಡಿರೋಂಥದ್ದು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಸತ್ಯವು ಹೊರಗೆ ಬಂದಿರುವಂಥದ್ದು ಇದೆ. ಏನೊಂದು ಅಲ್ಲಿ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಮನ ಬಂದಂತೆ ನೇಮಕಾತಿಗಳನ್ನು ಮಾಡ್ತಿರೋವಂಥದ್ದು ಇವೆಲ್ಲ ನೋಡಿರೋವಂಥದ್ದು. ಹಾಗಾಗಿ ಇದರ ಹಿನ್ನೆಲೆ ಇರುವಂಥ ಹಣ ಪಡ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಏನೊಂದು ನೇಮಕಾತಿಗಳಾಗ್ತಿತ್ತೋ ಈ ದಿಕ್ಕಿನಲ್ಲಿ ಇವತ್ತೇನು ಇಡೀ ರೈಡ್ ಆಗಿದೆಯೋ ಇದು ಒಳ್ಳೆ ಬೆಳವಣಿಗೆ, ಒಳ್ಳೆಯದು. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಒಂದು ಪಾರದರ್ಶಕವಾಗಿ ನೇಮಕಾತಿಗಳಾಗಬೇಕು, ಭ್ರಷ್ಟಾಚಾರ ರಹಿತವಾಗಿರಬೇಕು, ಸ್ವಜನ ಪಕ್ಷಪಾತದಿಂದ ದೂರ ಇರಬೇಕು, ಏನೊಂದು ಮೆರಿಟ್ ಆಧಾರಿತವಾಗಿ ನೇಮಕಾತಿ ಆಗುವಂಥದ್ದಾಗಬೇಕು. ಇದಾಗಲಿಕ್ಕೆ ಈ ರೀತಿ ಸತತವಾಗಿ ಈ ಸ್ವಚ್ಛಗೊಳಿಸುವಂಥ ಕ್ರಮ ವಹಿಸುವಂಥದ್ದು, ತನಿಖೆ ಆಗುವಂಥದ್ದು, ಇಡಿ ಈ ರೀತಿ ಎಲ್ಲ ಸತತವಾಗಿ ನಡಿಬೇಕು. ನಡೆದು ಈ ಸ್ವಚ್ಛಗೊಳಿಸುವಂಥ ಕೆಲಸ ಆಗಲಿ, ಒಳ್ಳೆಯದು. ಏನೆಲ್ಲ ಯಾರೆಲ್ಲ ಹಿನ್ನೆಲೆಯಲ್ಲಿದ್ದಾರೋ, ಹಿನ್ನೆಲೆ ಯಾರೇ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಿರೋ ಮೇಲೆ ಸಂಪೂರ್ಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿ ಅವ್ರನ್ನ ಬಂಧಿಸುವಂಥದ್ದು, ಶಿಕ್ಷೆ ಆಗೋಂಥದ್ದು ಆದರೆ ಒಳ್ಳೆಯದು ಅಂತ ಎಲ್ಲರ ಪರವಾಗಿ ನಾನು ಮನಪೂರ್ವಕವಾಗಿ ಕೇಳ್ಕೊತೀನಿ. ಒಳ್ಳೆಯದು, ತನಿಖೆ ಪ್ರಾಮಾಣಿಕವಾಗಿ ನಡೀಲಿ ಅಂತಲೂ ಬಯಸ್ತೀನಿ. ಹನೂರು ಎನ್ಕೌಂಟರ್ ವಿಚಾರವಾಗಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸದನದಲ್ಲಿ ಈಗಾಗಲೇ ಸುದೀರ್ಘ ಉತ್ತರವನ್ನ ನೀಡಿದ್ದೇನೆ. ತನಿಖಾ ವರದಿ ಬಂದ ಬಳಿಕ ಸತ್ಯಾಸತ್ಯತೆ ಆಧರಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಹನೂರು ಘಟನೆ ಕುರಿತು ತಮಿಳುನಾಡು ಸಿಎಂ ವಿಜಯ್ ಟ್ವೀಟ್ ವಿಚಾರವಾಗಿ ಮಾತನಾಡಿದ ಅವರು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಉತ್ತರವನ್ನ ನೀಡಿದ್ದೇನೆ. ಸಿಎಂ ಮ್ಯಾಜಿಸ್ಟ್ರೇಟರ್ ತನಿಖೆಗೆ ಆದೇಶಿಸಿದ್ದಾರೆ. ಆಗಸ್ಟ್ 21ರಂದು ವರದಿ ಬರಲಿದ್ದು, ವರದಿ ಆಧರಿಸಿ ತಪ್ಪಿತಸ್ಥರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ನೆನ್ನೆ ಅಸೆಂಬ್ಲಿನಲ್ಲಿ ಮತ್ತೆ ವಿಧಾನ ಪರಿಷತ್ತಲ್ಲಿ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾನ್ಯ ವಿಪಕ್ಷದ ನಾಯಕರುಗಳು, ಸದಸ್ಯರುಗಳು ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಮತ್ತು 15ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ತನಿಖೆ ಮಾಡಿದ್ದಾರೆ. 1 ವಾರ ಅವಕಾಶ ಕೊಟ್ಟಿದ್ದಾರೆ. 21ಕ್ಕೆ ವರದಿ ಬರುತ್ತೆ. ವರದಿ ಬಂದ ಮೇಲೆ ವರದಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನಾದರೂ ತಪ್ಪಾಗಿದ್ದರೆ
ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಸತ್ತಂಥ ಕುಟುಂಬದ ವರ್ಗದವರು ಬೇಟೆಗೆ ಹೋಗಿರಲಿಲ್ಲ, ಏನೋ ಹಸು ಹುಡ್ಕೊಂಡು ಹೋಗಿದ್ವಿ ಅಂತ ಅವರು ಹೇಳ್ತಾರೆ. ಸತ್ಯಾಸತ್ಯತೆ ಆಚೆ ಬರಬೇಕಾಗಿದ್ದರೆ ನಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ 21ನೇ ತಾರೀಕು ನಮ್ಮ ಕೈ ಸೇರುತ್ತೆ. ಒಂದು ವಾರ, 15ನೇ ತಾರೀಕಿಂದ ಒಂದು ವಾರ ಟೈಮ್ ಕೊಟ್ಟಿದ್ವಿ. ಬಂದ ಮೇಲೆ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ನಿನ್ನೆ ಅಸೆಂಬ್ಲಿನಲ್ಲಿ, ವಿಧಾನ ಪರಿಷತ್ತಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ವಿಜಯ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿ. ಇದು ನಮ್ಮ ರಾಜ್ಯದ ವಿಚಾರ. ಅವರ ರಾಜ್ಯದ ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ ಎಲೆಕ್ಷನ್ ಕ್ಯಾಂಪೇನ್ ಆಯಿತು. ಅವತ್ತೆಷ್ಟು ಜನ ಸತ್ತೋಗಿದ್ದು? ಎಷ್ಟು ಜನ? ವಿಜಯ್ ಅವರು ಚುನಾವಣೆ ಪ್ರಚಾರಕ್ಕೆ ಹೋದಾಗ 11 ಜನ ತೀರೋದ್ರು. ಅದ್ರ ಬಗ್ಗೆ ನಾವೇನ ಕೇಳ್ತೀವ ಅಲ್ವಾ? ಇದು ನಮ್ಮ ರಾಜ್ಯದ ವಿಚಾರ. ಅವರು ಸತ್ತಿರ್ತಕ್ಕಂಥವರು ತಮಿಳ್ನವ್ರು ಇರ್ಬೋದು, ತಮಿಳ್ನವರಾದರೂ ಅವರು ಕನ್ನಡಿಗರೇ. ಯಾವುದೇ ಭಾಷೆಯವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಅವರು ಕನ್ನಡಿಗರೇ. ಅವ್ರಿಗೇನಾದರೂ ಅನ್ಯಾಯ ಆಗಿದ್ದರೆ ಸಮಿತಿ ವರದಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ನಮ್ಮ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಅವ್ರ ಭಾಷೆ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಅವರೆಲ್ಲ ಕೂಡ ಕನ್ನಡಿಗರೇ, ಕರ್ನಾಟಕ ರಾಜ್ಯದವರೇ. ವಂದೇ ಮಾತರಂ ಕೇವಲ 2 ಚರಣ ಹಾಡುತ್ತೇವೆ ಎಂಬ ಹರಿಪ್ರಸಾದ್ ಹೇಳಿಕೆಗೆ ಶಾಸಕ ಮಹೇಶ್ ತಿರುಗೇಟನ್ನ ನೀಡಿದ್ದಾರೆ. 2 ಚರಣ ಆಡುವುದನ್ನ ಯಾರು ಒಪ್ಪುವುದಿಲ್ಲ. ವಂದೇ ಮಾತರಂ ಅನ್ನ ಪೂರ್ಣವಾಗಿ ಹಾಡುವುದು ಕಡ್ಡಾಯವಾಗಿದೆ ಎಂದಿದ್ದಾರೆ. ಸಂವಿಧಾನದ ಪುಸ್ತಕ ಹಿಡಿದು ಓಡಾಡುವುದು ಮಾತ್ರವಲ್ಲ, ಸಂವಿಧಾನಕ್ಕೂ ಗೌರವ ಕೊಡಬೇಕು ಎಂದು ಹರಿಪ್ರಸಾದ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಇಡಿ ದಾಳಿ ವಿಚಾರವಾಗಿ ಮಾತನಾಡಿದ ತೆಂಗಿನಕಾಯಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲೇಬೇಕು ಎಂದಿದ್ದಾರೆ. ದೊಡ್ಡ ಪ್ರಮಾಣದ ಅಕ್ರಮ ನಡೆದ ಹಿನ್ನೆಲೆಯಲ್ಲಿ ಇಡಿ ದಾಳಿ ನಡೆದಿದೆ. ಸರ್ಕಾರ ಸರಿಯಾದ ತನಿಖೆ ನಡೆಸಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮುಂದಿನ ದಿನಗಳಲ್ಲಿ ಅಕ್ರಮದಲ್ಲಿ ಯಾರ ಪಾತ್ರವಿದೆ ಎಂಬುದು ಗೊತ್ತಾಗಲಿದೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಹರಿಪ್ರಸಾದ್ ಅವರು ಇದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಕೇಂದ್ರದಿಂದ ವಂದೇ ಮಾತರಂ ಗೀತೆಯನ್ನ ರಚನೆಯಾಗಿ ಹಾಡುವ ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಹಾಡಿದ್ದಾರೆ. ಇದೇ ಮಾನ್ಯ ನನ್ನ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆದಾಗ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ನಾವೆಲ್ಲರೂ ಕೂಡ ಹಾಡುವಂಥದ್ದನ್ನಾಗಿದೆ. ಈಗ ವಿನಾಕಾರಣ ವಂದೇ ಮಾತರಂ ನಾವು 2 ಚರಣ ಹಾಡ್ತೀವಿ, 3 ಚರಣ ಹಾಡ್ತೀವಿ ಅನ್ನೋಂಥದ್ದನ್ನ ಇದು ಯಾರು ಕೂಡ ಒಪ್ತಕ್ಕದ್ದಲ್ಲ. ಕಾನೂನು ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ. ಯಾವ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಅಡ್ಡಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಹಾಗಾದ್ರೆ ಈಗ ರಾಹುಲ್ ಗಾಂಧಿ ಅವರ ತಮ್ಮ ಅಧ್ಯಕ್ಷರಿಗೆ ತಿಳಿಸಬೇಕಾಗತ್ತೆ, ಸಂವಿಧಾನ ಪ್ರಕಾರ ನಡಿಬೇಕು ಅಥವಾ ಸಂವಿಧಾನ ಬಾಹಿರವಾಗಿ ನಡಿಬೇಕಂತಕ್ಕಂಥ ಸಂಗತಿಯನ್ನ ರಾಹುಲ್ ಗಾಂಧಿ ಅವರು ಹರಿಪ್ರಸಾದ್ ಅವ್ರಿಗೆ ಹೇಳಬೇಕಾದಂತ ಸಂಗತಿ ಬರುತ್ತೆ. ಯಾವುದೂ ಕೂಡ ಇವತ್ತು ಏನೇ ನಿರ್ಣಯ ಆಗೋ ಅದು ಕೇಂದ್ರ ಸರ್ಕಾರ ನಿರ್ಣಯ ಇರಲಿ ಅಥವಾ ರಾಜ್ಯ ಸರ್ಕಾರ ನಿರ್ಣಯ ಇರಲಿ, ಅವ್ನು ಎಲ್ಲರೂ ಕೂಡ ಭಾರತದ ಪ್ರಜೆಗಳಾಗಿ ನಾವೆಲ್ಲರೂ ಒಪ್ಪವನ್ನು ನಡೆಸ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇರುತ್ತೆ. ಈ ನಿಟ್ಟಿನಲ್ಲಿ ಅವರು ಕೂಡ ಹಾಡಬೇಕಾದಂತ ಪ್ರಸಂಗ ಬರುತ್ತೆ ಮತ್ತು ವಂದೇ ಮಾತರಂ ಸಂಪೂರ್ಣವಾಗಿ ಹಾಡುವಂಥದ್ದು ಇವತ್ತು ಎಲ್ಲರಿಗೂ ಮ್ಯಾಂಡೇಟರಿ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹನೂರು ಘಟನೆ ಹಾಗೂ ಕೆಪಿಎಸ್ಸಿ ಇಡಿ ದಾಳಿ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಹನೂರು ಘಟನೆಗೆ ಜಾತಿ ಧರ್ಮದ ಬಣ್ಣ ಹಚ್ಚಬಾರದು, ಮಾನವೀಯತೆ ಆಧಾರದ ಮೇಲೆ ಪರಿಹಾರವನ್ನ ನೀಡಬೇಕು, ಯಾವುದೇ ಧರ್ಮದ ಆಧಾರದ ಮೇಲೆ ಪರಿಹಾರ ನೀಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಇನ್ನು ಕೆಪಿಎಸ್ಸಿ ಮೇಲಿನ ಇಡಿ ದಾಳಿಯನ್ನ ಸ್ವಾಗತಿಸಿದ ವಿಜಯೇಂದ್ರ, ಹಲವು ವರ್ಷಗಳಿಂದ ಅಕ್ರಮಗಳು ನಡೆಯುತ್ತಿವೆ, ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ವರ್ಷಗಟ್ಟಲೆ ಕಾಯುವ ಪರಿಸ್ಥಿತಿ ಇದೆ ಎಂದಿದ್ದಾರೆ. ನೇಮಕಾತಿಯಲ್ಲಿ ಅಕ್ರಮ ನಡೆದಿದ್ದರೆ ಯಾರೇ ತಪ್ಪಿತಸ್ಥರಾಗಿದ್ದರೂ ಕ್ರಮವಾಗಬೇಕು, ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಹನೂರು ಘಟನೆ ಕುರಿತು ರಾಮಲಿಂಗಾರೆಡ್ಡಿ ಹೇಳಿಕೆಗೆ ಕೌಂಟರ್ ನೀಡಿದ ವಿಜಯೇಂದ್ರ, ಬೇಟೆಗಾರರು ಎಂದು ಹೇಳಿದ್ದರೂ ಎನ್ಕೌಂಟರ್ ಮಾಡುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷವನ್ನ ತಪ್ಪಿಸಬೇಕು, ಹನೂರು ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಹನೂರು ಘಟನೆಯಲ್ಲಿ ಸತ್ತಿರ್ತಕ್ಕಂಥ 3 ಜನ ಅಮಾಯಕರು ಇವತ್ತು ಬೇಟೆಗೆ ಹೋಗಿದ್ರು, ಬೇರೆ ಯಾವ ಕಾರಣಕ್ಕೆ ಹೋಗಿದ್ರು ಅದ್ರ ಬಗ್ಗೆ ತನಿಖೆ ಆಗಲಿ. ಆದರೆ ಕುಟುಂಬಕ್ಕೆ ಸರಿಯಾದ ರೀತಿ ಪರಿಹಾರನ ಕೊಡಬೇಕು, 1 ಕೋಟಿ ಪರಿಹಾರನ ಕೊಡಬೇಕು, ಸರ್ಕಾರಿ ನೌಕರಿನ ಕೊಡಬೇಕು ಅಂತ ಹೇಳಿದ್ದೇವೆ. ನಾವು ಹೇಳಿರ್ತಕ್ಕಂಥ ಆಧಾರ ಏನು ಅಂತ ಹೇಳಿದ್ರೆ ಮಾನವೀಯತೆಯ ಆಧಾರದ ಮೇಲೆ ನಾವು ಈ ಡಿಮ್ಯಾಂಡನ್ನು ಮಾಡಿರುವಂಥದ್ದು. ಸತ್ತಿರ್ತಕ್ಕಂಥವ್ರು ಅದಕ್ಕೆ ಜಾತಿಯ ಬಣ್ಣವನ್ನು ಕಟ್ತಕ್ಕಂಥದ್ದು, ಧರ್ಮದ ಬಣ್ಣವನ್ನು ಕಟ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರೇ ಯೋಚನೆ ಮಾಡಬೇಕಾಗ್ತದೆ. ನಿನ್ನೆ ಮಾನ್ಯ ಅರಣ್ಯ ಸಚಿವರ ಹೇಳಿಕೆಯನ್ನು ಕೂಡ ಸದನದಲ್ಲಿ ಗಮನಿಸ್ತಾ ಇದ್ದೆ. ಹಲವಾರು ಬಾರಿ ಅದನ್ನು ಹೇಳ್ತಾ ಇದ್ರು, ಕ್ರಿಶ್ಚಿಯನ್ರು ಅಂತೇಳಿ.
ಹೇಳೋದ್ರ ಬಗ್ಗೆ ನಮಗೇನು ತಕರಾರಿಲ್ಲ. ಆದರೆ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ, ಸತ್ತಿರ್ತಕ್ಕಂಥವ್ರು, ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರು ಎನ್ಕೌಂಟ್ರಲ್ಲೇನಿದ್ದಾರೆ, ಅವ್ರು ಹಿಂದೂಗಳಾಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸಲ್ಮಾನರಾಗಲಿ, ಯಾವುದೇ ಧರ್ಮೀಯರಾದರೂ ಕೂಡ ಮಾನವೀಯತೆ ಆಧಾರದ ಮೇಲೆ ಅವರಿಗೆ ಪರಿಹಾರನ ಕೊಡಬೇಕು, ಸರ್ಕಾರಿ ನೌಕರಿನ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ನಾವು ಕೂಡ ಮಾಡಿದ್ದೇವೆ. ನೋಡಿ, KPSC ಇವತ್ತೇನೋ ದಾಳಿ ಆಗಿರುವಂಥದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. KPSC ನೆನ್ನೆ ಮೊನ್ನೆ ಅಲ್ಲ, 10 ವರ್ಷಗಳಿಂದ KPSCನಲ್ಲಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ, ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರದಲ್ಲಿ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ, ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಇಂಟರ್ವ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮವಹಿಸಿ ಪರೀಕ್ಷೆನ ಬರೆದಿರ್ತಾರೆ. ಜಾತಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಆದರೆ 10 ವರ್ಷಗಳಿಂದ ಈ ರೀತಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗದಂತೂ ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊನ್ನೆ ಕೆಲವು ಆಡಳಿತ ಪಕ್ಷ ಶಾಸಕರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. BJP ಸರ್ಕಾರ ಇದ್ದಾಗ ಅವರ ಅಪಾಯಿಂಟ್ಮೆಂಟ್ ಆಗಿರೋದು ಅಂತೇಳಿ. ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದರೂ ಕೂಡ KPSC ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ, ಇದನ್ನು CBI ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಲಿ. ಜೊತೆಯಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ಸರಿಯಾದ ರೀತಿಯ ನೀತಿಯನ್ನು ಅನುಸರಿಸಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇದ್ದೇನೆ. ನಾನು ಸಚಿವರ ಹೇಳಿಕೆ, ಯಾಕೆಂದರೆ ಅನುಭವಿ ಸಚಿವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ. ಇದು ಪತ್ರಿಕೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೆ, ನನ್ನ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಬೇಟೆ ಆಡಕ್ಕೆ ಹೋಗಿದ್ದವರು ಅಂದರೆ ಬೇಟೆ ಆಡಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಎನ್ಕೌಂಟರ್ ಮಾಡ್ಬೋದಾಗಾದ್ರೆ. ಪೊಲೀಸ್ ಎನ್ಕೌಂಟರನ್ನು ನಾವು ಕೇಳಿದ್ದೇವೆ, ಅರಣ್ಯ ಅಧಿಕಾರಿಗಳು ಕೂಡ ಇವತ್ತು ಎನ್ಕೌಂಟರ್ ಪ್ರಾರಂಭ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬಿಡ್ತೇವೆ ನಾವು ಹಾಗಾದರೆ? ಸದನದಲ್ಲೂ ಕೂಡ ನಾನು ಹೇಳಿದ್ದಾನೆ, ಕಾಡಂಚಿನಲ್ಲಿರುವಂತಹ ಜನರಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಈಗಾಗಲೇ ಆ ವರ್ಗದ ಜನರು ಮತ್ತು ಅರಣ್ಯಾಧಿಕಾರಿಗಳ ಅಥವಾ ಅರಣ್ಯ ಇಲಾಖೆ ಮಧ್ಯೆ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಇತ್ತೀಚೆಗೆ ಕೂರ್ಗ್ನಲ್ಲೂ ಕೂಡ, ಮಡಿಕೇರಿನಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಕೂಡ ನಡೆಸಿದ್ದಾರೆ ಈ ಸಂಘರ್ಷವನ್ನು ತಪ್ಪಿಸಬೇಕು ಅಂತೇಳಿ. ಕಾಡು ಪ್ರಾಣಿ ಮತ್ತು ಮನುಷ್ಯರ ಮಧ್ಯೆ ಇರ್ತಕ್ಕಂಥ ಸಂಘರ್ಷವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರ ಅಂತೇಳಿ ಹೋರಾಟವನ್ನು ಕೂಡ ಮಾಡಿದ್ದಾರೆ ಆ ಭಾಗದಲ್ಲಿ. ಇವತ್ತು ಮಡಿಕೇರಿ ಇರ್ಬೋದು, ಶಿವಮೊಗ್ಗ ಜಿಲ್ಲೆ, ಮಲೆನಾಡು ಪ್ರದೇಶ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಕರಾವಳಿ ಪ್ರದೇಶ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಸಮಸ್ಯೆ ಇದೆ. ಇದನ್ನು ರಾಜ್ಯ ಸರ್ಕಾರ, ಮಾನ್ಯ ಸಚಿವರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಮಾನ್ಯ ಅರಣ್ಯ ಸಚಿವರು ಕೂಡ ನಾನು ವಿನಂತಿಯನ್ನು ಮಾಡುವಂಥದ್ದು, ಯಾವ ಸರ್ಕಾರದಲ್ಲಿ ಆಗಿದೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಅಮಾನುಷವಾಗಿ ಬೆಳಗಿನ ಜಾವ 5 ಗಂಟೆಗೆ ಕಾಣುತ್ತಾಗಾದರೆ ನಾವು ಸೊಂಟದ ಕೆಳಗಡೆ ನಾವು ಶೂಟ್ ಮಾಡಬೇಕು ಅಂತೇಳಿ ಹೇಳ್ತೇವೆ, ಅವಾಗ ಎಲ್ಲಿ ಕಾಣುತ್ತೆ ಅಷ್ಟು ಕತ್ಲಿರ್ತದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅರೆ, ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಆಯಿತು ಬೇಟೆಗಾರರು ಅಂತಲೇ ನಾವು ಒಪ್ಕೊಳ್ತೇನೆ. ಈ ಸಂದರ್ಭಕ್ಕೆ ತನಿಖೆ ಆದಮೇಲೆ ಹೊರ ಬರಲಿ. ಬೇಟೆಗಾರರು ಅಂತ ಒಪ್ಕೊಂಡ್ರು ಕೂಡ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತೀರಿ, ಅಧಿಕಾರಿಗಳು ಸುತ್ತೋರಿದ್ರು ಅಂತ ಹೇಳ್ತೀರಿ. ಎನ್ಕೌಂಟರ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಅವರೇನು ಹುಲಿಗಳ ಸಿಂಹಗಳಾಗಾದ್ರೆ? ಮಾಡಿರ್ತಕ್ಕಂಥ ಲೋಪವನ್ನು ರಾಜ್ಯ ಸರ್ಕಾರ ಒಪ್ಕೊಳ್ಬೇಕಾಗ್ತದೆ. ಅರಣ್ಯಾಧಿಕಾರಿಗಳು ಲೋಪ ಮಾಡಿದರೆ ಸಮಗ್ರವಾಗಿ ತನಿಖೆ ಆಗಬೇಕಾಗ್ತದೆ, ಸರಿಯಾದ ರೀತಿ ತನಿಖೆ ಆಗಬೇಕಾಗ್ತದೆ. ನೀವು ಯಾವುದೋ ಮ್ಯಾಜಿಸ್ಟ್ರೇಟಿಗೆ ಕೊಟ್ಟು ತನಿಖೆ ಅನ್ನೋದಕ್ಕಿಂತ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾಕೆ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಇವತ್ತು ಆಗ್ರಹಪಡಿಸ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳನ್ನು ಇವತ್ತು ಹುಟ್ಟಾಕಿದೆ ಇವತ್ತು ಈ ಪ್ರಕರಣ. ಹಾಗಾಗಿ ಆ ಭಾಗದ ಜನರಿಗೆ, ಕಾಡಂಚಿನ ಜನರಿಗೆ ರಾಜ್ಯ ಸರ್ಕಾರದ ಬಗ್ಗೆ ವಿಶ್ವಾಸ ಬರಬೇಕು, ಅರಣ್ಯ ಇಲಾಖೆಯ ಅಧಿಕಾರಿಗಳ ಬಗ್ಗೆ ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ಸಮಗ್ರವಾಗಿ ತನಿಖೆ ಆಗಬೇಕು, ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇದು ನಮ್ಮ ಡಿಮಾಂಡ್. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಬರ ಇದ್ದರೂ ಸರ್ಕಾರ ನಿರ್ಲಕ್ಷ್ಯವನ್ನ ವಹಿಸಿದೆ.
ಬರ ಅಧ್ಯಯನ ಪ್ರವಾಸ ಮಾಡಿದ್ದು ಸದನದಲ್ಲಿ ಈ ಬಗ್ಗೆ ಚರ್ಚಿಸುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಮೊದಲು ಸಚಿವ ನಾಗೇಂದ್ರ ವಿಚಾರವಾಗಿ ಚರ್ಚೆ ಹಾಗೂ ರಾಜೀನಾಮೆಗೆ ಹೋರಾಟವನ್ನ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಕೆಪಿಎಸ್ಸಿ ಇಡಿ ದಾಳಿ ಸ್ವಾಗತಾರ್ಹ ಎಂದು ತಿಳಿಸಿರುವ ಅವರು, ಕೆಪಿಎಸ್ಸಿಯಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ, ಬಿಬಿಎಂಪಿ ಪಶುವೈದ್ಯ ಹಾಗೂ ಪೊಲೀಸ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲದ ಬಗ್ಗೆ ಈಗಾಗಲೇ ಬಿಜೆಪಿ ಒಂದು ಅಧ್ಯಯನದ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಹೋಗಿದ್ದೆ, ಅಧ್ಯಕ್ಷರು ಕೂಡ ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಪ್ರವಾಸ ಮಾಡಿದ್ರಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಕಾವೇರಿ ವಿಚಾರವಾಗಿ ಈ ಸರ್ಕಾರ ತಪ್ಪು ನಡೆಯಿಂದ ಸರಿಯಾಗಿ ವಾದ ಮಾಡದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೆಳೆನೇ ಬೆಳೆಯೋಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಕಡಿಮೆ ಆಗಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಪೂರ್ತಿ ಬರಗಾಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಒಂದೇ ಒಂದು ನಯಾ ಪೈಸೆನೂ ಬಿಡುಗಡೆ ಮಾಡದೆ ರೈತರಿಗೆ ದ್ರೋಹ ಬಗೆತಾ ಇದೆ. ಇನ್ನು ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ನಾಳೆ ಏನೋ ವರದಿ ಏನೋ ಬರಗಾಲದ ಬಗ್ಗೆ ನಾಳೆ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಡೋರಿದ್ದಾರೆ. ನಾಳೆ ಯಾವ ಪುರುಷಾರ್ಥಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀರಾ? ನೀವು ಬರಗಾಲನ ಅಂತಲೇ ಘೋಷಣೆ ಮಾಡ್ದಿರಾ ಸ್ಟೇಟ್ಮೆಂಟ್ ಮಾಡಿ ಏನು ಉಪಯೋಗ? ಅದರಿಂದ ಸ್ಟೇಟ್ಮೆಂಟ್ ಮಾಡಿದ್ರೆ ನೀವೇನು ಹಣ ಬಿಡುಗಡೆ ಮಾಡಿದ್ದೀರಾ? ನೀವು ಸ್ಟೇಟ್ಮೆಂಟ್ ಮಾಡೋಕ್ಕೆ ಮುಂಚೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಇಷ್ಟು ರೈತರು ಸಿಕ್ಕಿದೆ, ಇಷ್ಟು ಜಾನುವಾರುಗಳಿಗೆ ಇಷ್ಟು ಗೋಶಾಲೆ ಕಟ್ಟಿದ್ದೀರಿ, ಏನೂ ಇಲ್ಲ. ಬರೀ ಸ್ಟೇಟ್ಮೆಂಟಲ್ಲೇ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು. ನಾವು ವಿಧಾನಸಭೆ ಒಳಗಡೆನೆ ಇದನ್ನು ಚರ್ಚೆ ಮಾಡಬೇಕು ಅಂತ ನಾವು JDS ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದ್ದೀರಿ. ಕುಮಾರಣ್ಣವ್ರ ಜೊತೆನೂ ಕೂಡ ಸಮನ್ವಯ ಸಮಿತಿಯಲ್ಲಿ ಮಾತಾಡಿದ್ದೀರಿ. ಇವತ್ತು ರೇವಣ್ಣವರು, ನಮ್ಮೆಲ್ಲ ಕೃಷ್ಣಪ್ಪನವರು ಎಲ್ಲರೂ ಕೂಡ ನಾವು ಇವತ್ತು ಚರ್ಚೆ ಮಾಡಿದ್ದೀರಿ. ನಿಲುವಳಿ ಸೂಚನೆಯೂ ಕೂಡ ಸನ್ಮಾನ್ಯ ರೇವಣ್ಣವರು ಇವತ್ತು ಬರಗಾಲದ ಬಗ್ಗೆ ಕೊಟ್ಟಿದ್ದಾರೆ. ಆದರೆ ನಮ್ಮೆಲ್ಲರ ದೃಷ್ಟಿ ಇರೋವಂಥದ್ದು ಬರಗಾಲದ ಬಗ್ಗೆ ಚರ್ಚೆ ಆಗಬೇಕು, ಈ ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು ಅನ್ನೋದಿದೆ. ಆದರೆ ಕಳಂಕಿತ ಮಂತ್ರಿಯನ್ನು ಇಟ್ಕೊಂಡು ಈ ಕಳಂಕಿತ ಮಂತ್ರಿಯನ್ನು ಕೈ ಬಿಡದೆ ಇವರೇ ಮಂತ್ರಿಮಂಡಲದಿಂದ ಕೈಬಿಟ್ಟು 187 ಕೋಟಿ ಲೂಟಿ ಆಗಿರೋದು ನಿಜ, ತಿಂದಿರೋದು ನಿಜ, ಅದು ಎಲೆಕ್ಷನ್ಗೆ ಹೋಗಿರೋದು ನಿಜ, ಇಷ್ಟು ಪ್ರೂವ್ ಆಗಿದೆ. ಅವ್ರ ಮೇಲೆ 4 ಕೇಸಿದೆ, 3 CBI 1 ED ಕೇಸಿದೆ. ಇಷ್ಟಿದ್ರೂ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಆದ್ದರಿಂದ ಆ ಒಂದು ವಿಚಾರವನ್ನು ಪ್ರಮುಖವಾಗಿ ತಗೊಂಡು ಅದಾದಮೇಲೆ ಬರಗಾಲದ ಬಗ್ಗೆ ನಾವು ಚರ್ಚೆಗೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ನಾವು JDS ಜೊತೆ ಮಾತುಕತೆ ಆಡಿದ್ದೀರಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಒಂದು ಭ್ರಷ್ಟ ಸರ್ಕಾರ, ಕರಪ್ಟ್ ಸರ್ಕಾರ, ಭ್ರಷ್ಟಾಚಾರಿಗಳಿಂದ ತುಂಬಿರೋ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇವತ್ತೂ ಕೂಡ ನಾವು ನಾಗೇಂದ್ರ ಅವರನ್ನು ವಜಾ ಮಾಡೋವರೆಗೂ ಇವತ್ತು ಕೂಡ ಧರಣಿಯನ್ನು ಮಾಡ್ತೀರಿ. ಆದರೆ ಬರಗಾಲದ ವಿಚಾರನೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಸರ್ಕಾರ ಮೊದಲು ಬರಗಾಲ ಅಂತ ಘೋಷಣೆ ಮಾಡಲಿ, ಆಮೇಲೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ಬರಗಾಲ ಅಂತ ಘೋಷಣೆ ಮಾಡದೆ, ಅನುದಾನ ಬಿಡುಗಡೆ ಮಾಡದೆ, ಬರಗಾಲ ಅಂತ ಘೋಷಣೆ ಮಾಡದೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಚೀಮಾರಿ ಹಾಕ್ದಂಗೆ ಆಗ್ತದೆ. KPSC ಹಗರಣದ ಬಗ್ಗೆ BJP ವಿಧಾನಸಭೆಯಲ್ಲಿ ಸುಮಾರು 2 ದಿನಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. KPSC ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಬಿಡಿಸಿದ್ದೀವಿ. ಯಾವುದೇ ರಾಜ್ಯದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ KPSC ಮೆಂಬರ್ ಇರೋದು 8 ಜನ. ನಮ್ಮ ರಾಜ್ಯದಲ್ಲಿ ಡಜನ್ ಗಟ್ಟಲೆ ಇದ್ದಾರೆ, 18 ಜನ ಏನೋ ಇದ್ದಾರೆ. ಅಂದರೆ ಲೂಟಿ ಮಾಡೋದಕ್ಕೋಸ್ಕರ ಜನಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಯಾರನ್ನ ನೇಮಕ ಮಾಡಬೇಕು ಅಂತ ಚೀಟಿ ಕಳಿಸ್ತಾರೋ ಅವ್ರನ್ನ ನೇಮಕ ಮಾಡ್ತಾರೆ. ಮೆರಿಟ್ ಇಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಣ, ಲಂಚ, ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಬೇಕಾದಷ್ಟು ಆಡಿಯೋಗಳು ಬಂದ್ಬಿಟ್ಟಿದೆ. ಲಂಚ 1 ಕೋಟಿ 80 ಲಕ್ಷ. ಆ ಡಾಕ್ಟ್ರುಗಳು, ಪಶುವೈದ್ಯ ಡಾಕ್ಟ್ರುಗಳದ್ದಿರ್ಬೋದು, ಬೆಂಗಳೂರು BBMP ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು, ಇವೆಲ್ಲ ಸರಣಿಯಾಗಿ ಈ KPSC
ಅಧ್ಯಕ್ಷರಿದ್ದರಲ್ಲ ಅವರು ಅವರ ತಂಡ ವ್ಯವಸ್ಥಿತವಾಗಿ ನೂರಾರು ಕೋಟಿ ರೂಪಾಯಿಯನ್ನು ಲೂಟಿ ಹೊಡೆದಿದ್ದಾರೆ. ಇವತ್ತು ಇಡಿ ರೈಡ್ ಆಗಿರೋದು ಆ ದುಡ್ಡೆಲ್ಲ ವಾಪಸ್ ಸರ್ಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. BJP ಆ ನಿಲುವನ್ನು ಸ್ಪಷ್ಟವಾಗಿ ನಾವು ಹೇಳಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರ ಈ KPSC ಬಗ್ಗೆ ಯಾಕೋ ಒಂದು ರೀತಿ ಅವ್ರ ಮುಲಾಜಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಅವ್ರನ್ನೆಲ್ಲ ಕಟ್ ಡೌನ್ ಮಾಡ್ತೀರಿ, ನಾವು ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ತೊಗೊಂಬರ್ತೀರಿ ಅಂತ ಹೇಳಿದ್ರು. ಅದನ್ನೂ ಮಾಡಲಿಲ್ಲ. ತನಿಖೆನೂ ಮಾಡ್ತಾ ಇಲ್ಲ. ಮಾತತ್ರ ಒಂದು SIT ರಚನೆ ಮಾಡ್ತಾರೆ, ಆಮೇಲೆ ಮುಚ್ಚಾಕ್ತಾ ಇದ್ದಾರೆ. ನಾವು CBI ತನಿಖೆ ಕೊಡಿ ಅಂತ ಕೇಳಿದ್ರಿ. CBI ತನಿಖೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ಯಾರು KPSC ಹಗರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲಿಗೆ ಹೋಗ್ತಾ ಇದ್ರು. ಅದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರ ಅದನ್ನೆಲ್ಲ ಮುಚ್ಚಾಕ್ತಾ ಇದೆ ಅನಿಸ್ತಾ ಇದೆ. ಇವತ್ತು ರೈಡ್ ಆಗಿರೋದು ಸ್ವಾಗತ. ಸರ್ಕಾರದ ದುಡ್ಡನ್ನು ಖಜಾನೆಗೆ ತರುವಂಥ ಒಳ್ಳೆ ಕೆಲಸವನ್ನು ED ಅವರು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು. ಹಾಸನ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆಯೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಮಹಾನಗರ ಪಾಲಿಕೆಯ ಹಲವು ವಿಭಾಗಗಳಿಗೆ ಸಂಬಂಧಿಸಿದ ಕಡತಗಳು ಹಾಗೂ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ಬಳಿಕ ಭ್ರಷ್ಟಾಚಾರ ಹಾಗೂ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಸಾರ್ವಜನಿಕರ ಸರ್ಕಾರಿ ಕೆಲಸಗಳು ಸಕಾಲದಲ್ಲಿ ಆಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಬಂದ ದೂರುಗಳ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮಹಾನಗರ ಪಾಲಿಕೆ ಕಚೇರಿಯಲ್ಲಿನ ವಿವಿಧ ಕಡತಗಳನ್ನ ಮತ್ತು ದಾಖಲೆಗಳನ್ನ ಪರಿಶೀಲಿಸುತ್ತಿದ್ದು, ಪರಿಶೀಲನೆಯ ಬಳಿಕ ಮತ್ತಷ್ಟು ಮಾಹಿತಿ ಹೊರಬರುವ ನಿರೀಕ್ಷೆ ಇದೆ. ಇದಾಗಿತ್ತು ಈ ದಿನದ ನ್ಯೂಸ್. ನಮಸ್ಕಾರಗಳು.